ಗುಡ್ ಮಾರ್ನಿಂಗ್ ಬಾಯ್. ಇವತ್ತು ಶ್ರೀ ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿ ವತಿಯಿಂದ 46ನೇ ವರ್ಷದ ಪಾರಿತೋಷಿಕ ಮಹೋತ್ಸವವನ್ನು ನಮ್ಮ ನೆಚ್ಚಿನ ಶಾಸಕರು ಸೇವಾ ಸಮಿತಿ ಅಧ್ಯಕ್ಷರಾದ ಗೋಪಾಲಣ್ಣನವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. 26 ವರ್ಷಗಳಿಂದ ನಿರಂತರವಾಗಿ ಒಂದು ಹಂತಕ್ಕೆ ಹತ್ತಿರದಂಥ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದೇವಾಲಯವನ್ನು ಈ ಹಂತಕ್ಕೆ ನಮ್ಮ ದೇಶದ ತಂದೆಯವರಾದ ನಾಗರಾಜನವರು ಸಂಸ್ಥಾಪನಾ ಅಧ್ಯಕ್ಷರು ನಿರ್ದೇಶನದಲ್ಲಿ ನಿರಂತರವಾಗಿ ನಡೀತಾ ಇದೆ. ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಇವತ್ತು ವಿಶೇಷವಾದಂಥ ಪೂಜೆ, ಕಾವಡಿಯನ್ನು ಹೊತ್ತು ಬರ್ತಕ್ಕಂಥ ಭಕ್ತರು. ನಾನು ಬಹಳಷ್ಟು ಒಂದು 25 ವರ್ಷಗಳಿಂದ ಬರ್ತಾ ಇದ್ದೇನೆ. ಇಲ್ಲಿ ಭಕ್ತಿ, ಪ್ರೀತಿ, ಶಕ್ತಿ, ಅನ್ನದಾಸೋಹ ಎಲ್ಲವನ್ನ ನಮ್ಮ ಸ್ಥಳೀಯ ದೇವಾಲಯ ಆಡಳಿತ ಮಂಡಳಿಯವರು, ಗೋಪಾಲನವರಾಗಲಿ, ರಘು ಆಗಲಿ, ಜೊತೆಲಿರ್ತಕ್ಕಂಥ ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ. ಇವತ್ತು ಭಕ್ತರ ಭಕ್ತಿಯೇ ಭಗವಂತನ ಶಕ್ತಿ ಅಂತ ಹೇಳ್ತಾರೆ. ಯಾರು ಭಗವಂತ ನಂಬ್ತಾರೆ, ಭಗವತಿಯನ್ನು ನಂಬ್ತಾರೆ, ಅವ್ರಿಗೆ ಸೋಲು ಖಂಡಿತ ಸುಳಿಯೋದಿಲ್ಲ, ಹತ್ರ ಬರೋದಿಲ್ಲ. ಸ್ವಲ್ಪ ನಿಧಾನ ಆಗ್ಬೋದು, ಖಂಡಿತ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥ ಹೇಳ್ತಾರೆ. ಆ ಸುಬ್ರಹ್ಮಣ್ಯ ಅವನ ಆಶೀರ್ವಾದ ಎಲ್ಲರ ಮೇಲಿರಲಿ. ದುಷ್ಟರಿಗೆ ಶಿಕ್ಷೆ ಆಗಲಿ, ಶಿಷ್ಟರಿಗೆ ರಕ್ಷಣೆ ಆಗಲಿ. ಸ್ವತಂತ್ರ ಬಂದ ನಂತರ ನಮ್ಮ ದೇಶದಲ್ಲಿ ನಮ್ಮ ಆಡಳಿತವೇ ಇದೆ, ಆದರೆ ದುರಾದೃಷ್ಟವಶಾತ್ ನಮ್ಮನ್ನು ನಾವು ಶೋಷಣೆ ಮಾಡಿ ನಿಲ್ಲುವಂತಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಇಡ್ತಾ ಸುಬ್ರಹ್ಮಣ್ಯ ಮತ್ತೊಮ್ಮೆ ಪ್ರಣಾಮ ಮಾಡಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ಚಾನಲ್ಗೂ ಶುಭಾಶಯಗಳು. ನಮಸ್ಕಾರ.